ನನ್ನ ಹೆಸರು ಅಮಿತಾ ಪೈ ಅಂತ. ಐ ಆಮ್ ದ ಪ್ರೆಸಿಡೆಂಟ್ ಆಫ್ ಆಟಿಸಮ್ ಸೊಸೈಟಿ ಆಫ್ ಉಡುಪಿ. ಇಂದು ನಾವು ಇಲ್ಲಿ ಕಲಾ ಸೌರಭ 2023 ದ ಸೆಕೆಂಡ್ ಎಡಿಷನ್ ಆಫ್ ಕಲಾ ಸೌರಭ ನಾರಾಯಣ್ ಗುರು ಹಾಲ್ ಬನ್ನಂಜೆಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇದು ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ವಿಶೇಷ ಮಕ್ಕಳು ಅಂದರೆ ಸ್ಪೆಷಲ್ ಚಿಲ್ಡ್ರನ್ಗೆ ಒಂದು ಯುನೀಕ್ ಪ್ಲಾಟ್ಫಾರ್ಮ್. ಅಂದರೆ ಅವರು ಬಂದು ಇಲ್ಲಿ ಪರ್ಫಾರ್ಮೆನ್ಸಸ್ ಮಾಡ್ತಾ ಇದ್ದಾರೆ. ಉಡುಪಿಯ ಎಲ್ಲ 15 ಸ್ಪೆಷಲ್ ಶಾಲೆಗಳಿಂದ ಮಕ್ಕಳು ಬಂದು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಒಂದು ದೊಡ್ಡ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಇದರ ಜೊತೆಯಾಗಿ ನಾವು ಆಟಿಸಮ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿರೋದು. ಅದರ ಜೊತೆಗೆ ಇಲ್ಲಿಂದ ನಮಗೆ ಏನು ಪ್ರೊಸೀಡ್ಸ್ ಬರುತ್ತೆ ಅದೆಲ್ಲ ನಮ್ಮ ಉಡುಪಿ ಜಿಲ್ಲೆಯ ಮೊಟ್ಟ ಮೊದಲ ಅಡ್ವಾನ್ಸ್ಡ್ ಆಟಿಸಮ್ ಸೆಂಟರ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಬಂದು ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡಬೇಕು, ಹೋಲ್ ಹಾರ್ಟೆಡ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಎಂದು ನನ್ನ ವಿನಂತಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ವಿರೂಪಾಕ್ಷ ದೇವರಮನೆ. ಈ ಕಲಾ ಸೌರಭದ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಏನಿದು ಕಲಾ ಸೌರಭ ಅಂತೇಳಿ. ಇದು 2ನೇ ವರ್ಷ ಉಡುಪಿ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ವಿಶೇಷ ಮಕ್ಕಳ ಶಾಲೆಗಳ ಆ ವಿದ್ಯಾರ್ಥಿಗಳ ಒಂದು ಕಲಾ ಪ್ರದರ್ಶನಕ್ಕೆ ಒಂದು ಅವಕಾಶ. ಇದನ್ನು ಉಡುಪಿಯ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಜೊತೆ ಕೈ ಸೇರಿಸಿ NGOಗಳು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಮಣಿಪಾಲ, ಈ ಥರದ NGOಗಳ ಸಹಕಾರದಿಂದ ಈ ಮಕ್ಕಳಿಗೆ ಒಂದು ಕಲಾ ಪ್ರದರ್ಶನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ. ಯಾಕೆ ಮಾಡಬೇಕು ಇದನ್ನು? ನಾವು ಎಲ್ಲ ಕಡೆ ಮಾತಿಗೆ ಹೇಳ್ತಾ ಇದ್ದೀವಿ, ಈ ವಿಶೇಷ ಮಕ್ಕಳಿಗೆ ಅವಕಾಶಗಳು ಬೇಕು, ಬರೀ ಕರುಣೆ ಅಲ್ಲ ಅಂತ. ಅವಕಾಶಗಳು ಈ ರೀತಿ ಆಗ್ತದೆ. ಅವರಲ್ಲಿ ಇರುವಂಥ ಟ್ಯಾಲೆಂಟ್ಸು, ಅವರು ಕರಕುಶಲ ಚಟುವಟಿಕೆಗಳನ್ನು ಮಾಡ್ತಾರೆ, ಅದನ್ನು ಆ ಕ್ರಾಫ್ಟ್ಸ್ನ ಪರ್ಚೇಸ್ ಮಾಡೋ ಮೂಲಕ ಅವರಲ್ಲಿ ಒಳ್ಳೆ ಸಂಗೀತ ಟ್ಯಾಲೆಂಟ್ಸ್ ಇರುತ್ತೆ. ಅವರಿಗೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡಲಿಕ್ಕೆ, ಅವರು ಒಂದು ವೇಳೆ ಈ ನಾರ್ಮಲ್ ಶಾಲೆಗಳಿಗೆ ಬರ್ತಾ ಇದ್ದರೆ ಶಿಕ್ಷಕರು ಒಂದಷ್ಟು ತಾಳ್ಮೆಯಿಂದ ಅವರನ್ನು ಆ ಶಾಲೆಯಲ್ಲೇ ಕುಳಿಸ್ಕೊಂಡು ಹೆಚ್ಚು ಪ್ರೀತಿಯಿಂದ ಕಲಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ, ಕೆಲವರ ಸಂಘ ಸಂಸ್ಥೆಗಳಲ್ಲಿ ಒಂದು ಸ್ಟೀರಿಯೋಟೈಪ್ಡ್ ಹೆಚ್ಚು ಕೌಶಲ್ಯಗಳು ಬೇಕಿಲ್ಲದಂಥ ಕೆಲಸಗಳಿರುತ್ತೆ. ಉದಾಹರಣೆ ಕ್ಲೀನ್ ಮಾಡುವಂಥದ್ದು, ಗೇಟ್ ಕೀಪರ್ ಕೆಲಸ ಮಾಡುವಂಥದ್ದು, ಸೆಕ್ಯೂರಿಟಿ ಮಾಡುವಂಥದ್ದು, ಇಂತಹ ಕೆಲಸಗಳನ್ನು ತುಂಬ ಚೆನ್ನಾಗಿ ಅವ್ರು ಮಾಡ್ತಾರೆ. ಯಾವುದೇ ಮೋಸ ಮಾಡದೆ, ಕಲ್ಮಶ ಇಲ್ಲದೆ ಆ ಕೆಲಸಗಳನ್ನು ಮಾಡ್ತಾರೆ. ಸೊ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಅವ್ರಿಗೆ ಜಾಬನ್ನು ಕೊಡ್ಬೋದು. ಅದ್ರ ಮೂಲಕ ಅವರ ಆತ್ಮವಿಶ್ವಾಸನ ಹೆಚ್ಚಿಸ್ತೀರಾ, ಜೊತೆಗೆ ಅವರ ಮನೆಗೆ ಒಂದು ದಾರಿದೀಪ ಆಗ್ತೀರಾ. ನಮ್ಮ ಜೊತೆಗೆ ಸರ್ ಇದ್ದಾರೆ, ನಿರಂಜನ್ ಸರ್. ಸೊ ಈ ಮಕ್ಕಳಲ್ಲಿ ವಿಶೇಷ ರೀತಿಯ ಟ್ಯಾಲೆಂಟ್ಸ್ ಇರುತ್ತೆ, ಎಸ್ಪೆಷಲಿ ಡ್ರಾಯಿಂಗ್, ಕ್ರಾಫ್ಟ್ಸ್, ಇಂಥದ್ದೆಲ್ಲ. ಸೊ ಅವರು ಮಾಡಿದಂತಹ ಕಲಾಕೃತಿಗಳನ್ನು ನೀವು ಪರ್ಚೇಸ್ ಮಾಡೋದ್ರ ಮೂಲಕ ಇಡೀ ಒಂದು ಸಂಸ್ಥೆ, ನಿಮ್ದೊಂದು ಆರ್ಗನೈಸೇಷನಲ್ಲಿ ಎಲ್ಲ ಕಡೆ ಈ ಮಕ್ಕಳದೇ ವಿಶೇಷ ಮಕ್ಕಳದೇ ಒಂದು ಪೇಂಟಿಂಗ್ಸನ್ನು ನೀವು ಹಾಕಿಕೊಳ್ಳಿಕ್ಕೆ ನೀವೊಂದು ಹೆಮ್ಮೆ ಪಡುವಂಥ ಕೆಲಸ. ಯಾಕಂದರೆ ಇದೊಂದು ಮಾನವೀಯತೆಯ ಕೆಲಸ. ಇಂಥ ಕೆಲಸಗಳ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಈ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಪ್ರತಿ ವರ್ಷ ಈ ಕಲಾ ಸೌರಭ ಕಾರ್ಯಕ್ರಮ ಮಾಡ್ತಾ ಇದೆ. ಆಟಿಸಮ್ ಬಗ್ಗೆ ಇವತ್ತಿನವರೆಗೂ ಹೆಚ್ಚಿನ ಜಾಗೃತಿ ಇಲ್ಲ ನಮ್ಮ ಜನಮಾನಸದಲ್ಲಿ. ಆಟಿಸಮ್ ತೊಂದರೆ ಇದ್ದ ತಕ್ಷಣ ಏನು ಮಾಡಬೇಕು ಪೇರೆಂಟ್ಸಿಗೆ ಗೊತ್ತಿಲ್ಲದೆ ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಸೊ ಇವತ್ತು ಸಂವೇದ ಅಂಥೇಳಿ ಒಂದು ಈ ಆಟಿಸಮ್ ಇರ್ತಕ್ಕಂಥ ಮಕ್ಕಳ ಪೋಷಕರ ಒಂದು ಸಪೋರ್ಟ್ ಗ್ರೂಪ್ ಇನಾಗ್ರೇಷನ್ಗೊಂಡಿದೆ. ಆ ಎಲ್ಲ ಆಟಿಸಮ್ ಇರ್ತಕ್ಕಂಥ ಮಕ್ಕಳ ಪೇರೆಂಟ್ಸು ಒಂದು ವೇದಿಕೆಗೆ ಬಂದುಬಿಟ್ಟು ಅವರ ಸಮಸ್ಯೆಗಳನ್ನು ಚರ್ಚಿಸ್ಬೋದು. ಒಂದು ತಂದೆ ತಾಯಿಗೆ ಉತ್ತಮವಾದಂತಹ ಕೌಶಲ್ಯಗಳು ಇರ್ತದೆ, ಅವರು ಉಳಿದ ತಂದೆ ತಾಯಿಗಳಿಗೆ ಆ ಕೌಶಲ್ಯಗಳನ್ನು ಹೇಳಿಕೊಡ್ಬೋದು. ಒಂದು ತಂದೆ ತಾಯಿಗಳಿಗೆ ಒಳ್ಳೆಯ ಎಜುಕೇಷನ್ ಸೆಂಟರ್ ಪರಿಚಯ ಆಗಿರುತ್ತೆ, ಉಳಿದವರಿಗೆ ಅದನ್ನು ಪರಿಚಯ ಮಾಡಿಸ್ಬೋದು. ಮುಖ್ಯವಾಗಿ ಈ ವಿಶೇಷ ಮಕ್ಕಳಿಗೆ ಯಾವ್ದಾದ್ರು ಹಕ್ಕುಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಸರ್ಕಾರ ಸೌಲಭ್ಯಗಳು ಹೇಗೆ ಪಡೆದುಕೊಳ್ಬೇಕು ಅಂತ ಗೊತ್ತಿಲ್ಲದಿದ್ರೆ ಈ ಸಪೋರ್ಟ್ ಗ್ರೂಪ್ ಒಂದು ವೇದಿಕೆಯಾಗಿ ಆ ಮಕ್ಕಳಿಗೆ ಸಹಾಯ ಮಾಡುವಂತಹ ಕೆಲಸವನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಡಾಕ್ಟರ್ ಎ ವಿ ಬಾಳಿಗ ಚಾರಿಟೀಸು, ಡಾಕ್ಟರ್ ಕಮಲ್ ಎ ಬಾಳಿಗ ಚಾರಿಟಬಲ್ ಟ್ರಸ್ಟು, ಆಟಿಸಮ್ ಸೊಸೈಟಿ ಆಫ್ ಉಡುಪಿ, ಇನ್ನಿತರ ಹಲವಾರು ಸಮಾನ ಮನಸ್ಕ ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಈ ವಿಶೇಷ ಮಕ್ಕಳಿಗೋಸ್ಕರ ಒಂದು ವಿಶೇಷ ಪ್ರೀತಿಯ ಕಾರ್ಯಕ್ರಮ ಕಲಾ ಸೌರಭ. ಇದರ ಯೂಟ್ಯೂಬ್ ಲಿಂಕನ್ನು ನಾವು ಎಲ್ಲ ಕಡೆ ಶೇರ್ ಮಾಡಿದ್ದೇವೆ. ನೋಡಿ ನಿಧಾನವಾಗಿ ಕೂತು ಯೋಚನೆ ಮಾಡಿ, ನೀವು ನಿಮ್ಮ ಬದುಕಿನಲ್ಲಿ ಈ ವಿಶೇಷ ಮಕ್ಕಳಿಗೋಸ್ಕರ ಏನಾದರೂ ಸಹಾಯ ಮಾಡುವುದು ಅಂತ ಮನಸ್ಸು ಬಂದಲ್ಲಿ ಈ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಜೊತೆಗೆ ನೀವು ಕೈ ಸೇರಿಸ್ಬೋದು. ಅದಕ್ಕೆ ನೀವು ಧನ ಸಹಾಯ ಮಾಡ್ಬೋದು, ಇಲ್ಲ ವಿಶೇಷ ರೀತಿಯ ಟ್ರೈನಿಂಗ್ ಕೊಡಲಿಕ್ಕೆ ಒಪ್ಕೊಳ್ಬೋದು, ಅಥವಾ ನಿಮ್ಮ ಏನು ಕೌಶಲ್ಯ ಪೂರಿತ ಸಹಾಯ ಇದೆ ಅದನ್ನು ಮಾಡ್ಬೋದು. ಯಾವುದಾದ್ರು ಒಂದು ರೀತಿಯಲ್ಲಿ ನೀವು
ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಜೊತೆ ಕೈ ಸೇರಿಸಬಹುದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇವತ್ತಿನ ದಿನ ಕಲಾ ಸೌರಭ ಅನ್ನುವಂಥ ಒಂದು ಕಾರ್ಯಕ್ರಮ, ಇದು ವಿಶೇಷ ಮಕ್ಕಳ ಒಂದು ಅವರಲ್ಲಿರುವಂತಹ ಒಂದು ಟ್ಯಾಲೆಂಟ್ಸನ್ನು ತೋರಿಸುವ ಒಂದು ಅವಕಾಶ. ಇದರಲ್ಲಿ ಉಡುಪಿ ಜಿಲ್ಲೆಯ 15 ಈ ವಿಶೇಷ ಮಕ್ಕಳ ಶಾಲೆಗಳು ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ಬೇರೆ ಬೇರೆ ಥರದ ಡಿಸೆಬಿಲಿಟೀಸ್ ಅಂದರೆ ಆಟಿಸಮ್ ಇರ್ಬೋದು, ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಇರ್ಬೋದು, ಕೆಲವು ಮಕ್ಕಳಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇಂಪೇರ್ಮೆಂಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಥರದ ಡಿಸೆಬಿಲಿಟೀಸ್ ಇರುವಂತಹ ಮಕ್ಕಳು ಇವತ್ತಿನ ದಿನ ತಾವು ಬೇರೆ ಎಲ್ಲರಿಗಿಂತ ಏನು ಕಡಿಮೆ ಇಲ್ಲ, ತಮ್ಮಲ್ಲಿ ಕೂಡ ಹಲವು ವಿಶೇಷತೆಗಳಿದೆ ಅನ್ನುವುದನ್ನು ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇದು ಆಟಿಸಮ್ ಸೊಸೈಟಿ ಉಡುಪಿ ಇದರ ಒಂದು ಫ್ಲ್ಯಾಗ್ಶಿಪ್ ಈವೆಂಟ್. ಇದು ಪ್ರತಿ ವರ್ಷ ನಾವು ಇದು 2ನೇ ವರ್ಷ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಇದರಲ್ಲಿ ಇವತ್ತಿನ ದಿನ ಫುಲ್ ಡೇ ಎಲ್ಲ ಸ್ಕೂಲ್ಗಳಿಗೆ ನಾರ್ಮಲಿ ಹೇಗೆ ಕಾಂಪಿಟೇಷನ್ ನಡೀತದೆ ಅದೇ ರೀತಿ ಇಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಅವರಲ್ಲಿರುವಂಥ ಈ ಸರಿ ಒಂದು ನಮ್ಮ ಕರಾವಳಿ ನಮ್ಮ ಹೆಮ್ಮೆ ಅನ್ನುವಂಥ ಥೀಮ್, ಆ ಥೀಮ್ನ ಪ್ರಕಾರವಾಗಿ ಅವರು ಕೆಲವಾರು ಏನು ಡ್ರಾಮಾ ಇರ್ಬೋದು, ಡ್ಯಾನ್ಸು ಇದನ್ನೆಲ್ಲ ಮಾಡ್ತಾರೆ. ಅದನ್ನು ಜನಸಾಮಾನ್ಯರು ನೋಡಿ ಆನಂದಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾದ ಉದ್ದೇಶ ಇಷ್ಟೇ, ಏನಂದರೆ ಎಲ್ಲರೂ ಒಂದೇ, ಎಲ್ಲರೂ ವಿಶ್ವ ಮಾನವರು ಅಂತ ತೋರಿಸುವುದಕ್ಕೆ. ಈ ಸಂದರ್ಭದಲ್ಲಿ ಉಡುಪಿಯ ಹಲವಾರು ಕಾರ್ಪೊರೇಟ್ ಸಂಸ್ಥೆಗಳು, ಉದಾಹರಣೆಗೆ ಹರ್ಷ ಅವರಿರ್ಬೋದು, ಆಭರಣದವರಿರ್ಬೋದು, ಹಾಗೆಯೇ NGOಗಳು, ಲಯನ್ಸ್ ಕ್ಲಬ್ ಲಕ್ಷ್ಯ ಮತ್ತು ಲಯನ್ಸ್ ಕ್ಲಬ್ ಮಣಿಪಾಲ್, ಹಾಗೆ ರೋಟರಿ ಕ್ಲಬ್ಗಳು, ಹೀಗೆ ಇವೆಲ್ಲರೂ ಸೇರಿ ಈ ಒಂದು ಆಟಿಸಮ್ ಸೊಸೈಟಿ ಜೊತೆಗೆ ಮತ್ತು AV ಬಾಳಿಗ ಚಾರಿಟೀಸ್ ಮತ್ತು ಕಮಲ್ ಎ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಇವರ ಒಂದು ಸಂಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಬಂದು ಇದನ್ನು ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತಾರೆ. ಸೊಸೈಟಿ ಆಫ್ ಉಡುಪಿ ಸಂಸ್ಥೆಯ ಮುಖಾಂತರ ಇವತ್ತು ಆಟಿಸಮ್ ಮಕ್ಕಳಿಗೆ ಕಲಾ ಸೌರಭ ಎನ್ನುವಂಥ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ವಿಶೇಷ ಮಕ್ಕಳು ನಿಜವಾಗಿಯೂ ಪ್ರತಿಭಾವಂತ ಮಕ್ಕಳು. ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚಿನ ಒಂದು ಪ್ರತಿಭೆ ನಾನು ಕಂಡುಕೊಂಡಂತೆ ಈ ಮಕ್ಕಳಲ್ಲಿದೆ. ಯಾಕಂದರೆ ಯಾವತ್ತು ಈ ಮಕ್ಕಳ ಒಂದು ಉದ್ದೇಶ ಇಷ್ಟೇ, ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತ. ಅವಕಾಶವನ್ನು ಕೊಟ್ಟರೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಸಾಕಷ್ಟು ಅವರ ಸಾಮರ್ಥ್ಯವನ್ನು ತೋರಿಸುವಂಥ ಮಕ್ಕಳು ಈ ಆಟಿಸಮ್ನ ಮಕ್ಕಳು. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಉಡುಪಿ ಜಿಲ್ಲೆಯಾದ್ಯಂತ ಆಟಿಸಮ್ಮಿನ ವಿಶೇಷ ಮಕ್ಕಳನ್ನು ಸೇರಿಸಿಕೊಂಡು ಈ ಒಂದು ಸಂಸ್ಥೆ ಅವರಿಗೆ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಈ ಸ್ಪರ್ಧೆಯಲ್ಲಿ ಬೇರೆ ಬೇರೆ ತಮ್ಮ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ಪ್ರದರ್ಶನ ಮಾಡುವವರಿದ್ದಾರೆ. ವಿಶೇಷವಾಗಿ ಆ ಮಕ್ಕಳ ಪೋಷಕರು ಸಾಕಷ್ಟು ಜನ ಬಂದಿದ್ದಾರೆ. ಮಕ್ಕಳಿಗೆ ಸಾಕಷ್ಟು ಸಹಾಯ ಹಸ್ತವನ್ನು ನೀಡುತ್ತಾ ಅವರ ಅವ್ರಿಗೆ ಇನ್ನಷ್ಟು ಪ್ರೀತಿಯನ್ನು ನೀಡುತ್ತಾ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಪೋಷಕರು ಸಾಕಷ್ಟು ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಪೋಷಕರು ಈಗಾಗಲೇ ಹೇಳಿದರು, ನನ್ನ ಮಕ್ಕಳು ಎಂಥದೇ ಇರಲಿ ಅದು ನನ್ನ ಮಗು, ಅದರ ಬಗ್ಗೆ ಚಿಂತೆ ಬೇರೆಯವರಿಗೆ ಬೇಡ. ಯಾಕಂದರೆ ಸಮಾಜ ಕೆಲವು ಸಲ ಇಂಥ ಮಕ್ಕಳ ಬಗ್ಗೆ ಒಂದು ರೀತಿಯ ಕೀಳರಿಮೆ ಇರ್ಬೋದು. ಆದರೆ ಇವತ್ತು ಪೋಷಕರು ಅದೆಲ್ಲವನ್ನು ಲೆಕ್ಕಿಸದೆ ತನ್ನ ಪ್ರೀತಿಯ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹುವುದರೊಂದಿಗೆ ಇಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಪೋಷಕರು ನಿಜವಾಗಿಯೂ ಧನ್ಯರು ಅಂತ ಹೇಳುತ್ತಾ, ಆ ಮಕ್ಕಳು ಸಮಾಜದಲ್ಲಿ ಮುಗ್ಧತೆ ಇದೆ. ಯಾಕಂದರೆ ಇವತ್ತು ಯಾವುದೇ ಕಪಟ ಅಥವಾ ಮೋಸ, ಬೇರೆ ಯಾವುದೇ ವಿಚಾರ ಇಲ್ಲದೆ ಮುಗ್ಧತೆ ಇರುವ ಆ ಮಕ್ಕಳು ನಾನು ದೇವರ ಮಕ್ಕಳು ಅಂತ ಹೇಳ್ತೇವೆ. ಆ ಮಕ್ಕಳಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ನೀಡಲಿ. ಅಂಥ ಮಕ್ಕಳನ್ನು ನಾಗರಿಕರೆಲ್ಲರೂ ಪ್ರೀತಿಸುವಂಥ ವಾತಾವರಣ ಸೃಷ್ಟಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ.